ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮತ್ತೆ ನೆನಪಾಗ್ತಿಲ್ಲ ಸುಭಾಷ್ ಅವರೇ, ಈಗ ಎಷ್ಟು ಹೆಸರು ಬರದ್ರಿ? ಈಗ 15 ಆಯ್ತು ರೀ. ಸಾಕ್ಬಿಡ್ರಿ, ಆ ಹುಡುಗ ಇದರಲ್ಲಿ ಅವನ ಒಬ್ಬ ಆಗಿರ್ತಾನೆ. ಆಗಿರ್ಲೇಬೇಕು. ನಮ್ಗೀಗ ಅವ್ನು ಸಿಗೋದು ತುಂಬಾ ಇಂಪಾರ್ಟೆಂಟು. ಅವ್ನು ಯಾಕೆ ಇಷ್ಟು ದಿನ ಆದ್ಮೇಲೆ ಅಕ್ಕನ್ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಅವನು ಈಗ ಯಾಕೆ ರಾಜೇಶ ಕೊಲೆ ಆಗಿರೋ ವಿಷಯ ಹೇಳ್ದ? ಇಷ್ಟು ದಿನ ಎಲ್ಲಿದ್ದ ಅವನು? ಯಾರಾದ್ರೂ ಅವನಿಗೆ ಬೆದರಿಕೆ ಹಾಕಿರ್ಬೋದಾ? ಹಾಕಿದ್ರು ಏನಂತ ಬೆದರಿಕೆ ಹಾಕಿರ್ಬೋದು? ಅದು ಅಲ್ಲದೆ ಅವ್ನು ಮನೆಗೆ ಬರೋ ಧೈರ್ಯ ಮಾಡಿದ್ದಾನೆ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೇಬೇಕು. ಏನಾಯ್ತು? ನೀವು ಕ್ರಿಮಿನಲ್ ಲಾಯರ್ ಆಗಬೇಕು ಅನ್ಕೊಂಡಿದ್ದೀರಾ ಇಲ್ಲ ಸಿವಿಲ್? ಡೌಟೇ ಬೇಡ, ನಾನು ಕ್ರಿಮಿನಲ್ ಲಾಯರೇ ಆಗೋದು. ಅಲ್ಲ, ಅಕಸ್ಮಾತ್ ಇಷ್ಟು ಜನದಲ್ಲಿ ಅವ್ನು ಇರಲಿಲ್ಲ ಅಂದ್ರೆ? ಇದನ್ನ ನಾವು ಚೈನ್ ಲಿಂಕ್ ರೀತಿಯಲ್ಲಿ ಬಳಸ್ಬೋದು. ಒಬ್ಬ ಫ್ರೆಂಡ್ ಇಂದ ಇನ್ನಿಬ್ರು ಹೊಸ ಫ್ರೆಂಡ್ಸ್ ಹೆಸರು ಗೊತ್ತಾದ್ರೆ ನಮ್ಗೆ ಒಂದ್ 40 ಜನ ಹೆಸರು ಗೊತ್ತಾಗುತ್ತಲ್ವಾ? ಯಪ್ಪ, ಸೂಪರ್ ರೀ, ತುಂಬಾ ಕ್ಲೆವರ್ ರೀ ನೀವು. ಥ್ಯಾಂಕ್ಸ್. ಏನು? ಅದೇನೋ ಟೀ ಅಂತಾರಲ್ಲ, ಅದು ಪಾತ್ರೆಯಿಂದ ಇಣುಕ್ತಾ ಇದೆ. ಅಯ್ಯೋ, ಉಗ್ತಿದೆ ಅಂತ ಹೇಳಿ. ರೀ, ನೀವ್ ಏನೇ ಹೇಳಿ, ಈ ನಾಯಿ ಹಿಡಿಯೋ ಟೋನ್ ಇದನ್ನಲ್ಲ, ಅವನ್ ಮಾತ್ರ ಯಾವ್ದೇ ಕಾರಣಕ್ಕೂ ಸುಭಾಷ್, ಸಾರಿ ಸುಭಾಷ್. ಮೈಯೆಲ್ಲ ಸುತ್ತಿರ್ಬೇಕು ನಾವು. ತೆಗಿರಿ. ನೋಡಿದ್ರ ಅದಕ್ಕೆ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಚೆನ್ನಾಗಿ ನೋಡ್ಕೊಂಡ್ ಬಂದ್ರ? ಅವಳು ಒಂಥರ ಊಸರು ಬಳ್ಳಿದ್ದಾಗೆ. ಅದಕ್ಕೆ ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಬಣ್ಣನ ಬದಲಾಯಿಸ್ತಾ ಇರ್ತಾಳೆ. ಈಗ 2 ನಿಮಿಷಕ್ಕೆ ಮುಂಚೆ ಎಷ್ಟು ದುಃಖದಲ್ಲಿದ್ಲು ಗೊತ್ತಾ? ಅದಕ್ಕೆ ಅಷ್ಟು ಬೇಗ ಅದು ಹೇಗೆ ಚೇಂಜ್ ಆಗ್ಬಿಡ್ತಾಳಪ್ಪ. ಅವಳು ನೋವು ಮರಿಲಿ ಅಂತಾನೆ ತೀರ್ಥ ಗಿಫ್ಟ್ ಕೊಟ್ಟಿದ್ದಾನೆ ಜಾನು. ಏನ್ ಗಿಫ್ಟು? ಬಾಲಕೃಷ್ಣನ್ ವಿಗ್ರಹ. ಅಷ್ಟಕ್ಕೆ ಅಷ್ಟೊಂದು ಖುಷಿ ಪಡ್ತಿದ್ದಾಳ? ಅವನು ಇಲ್ಲಿವರೆಗೂ ಆ ಹೂ ಮಾರೋಳ್ನಾಗ್ಲಿ ಅವಳ ಹೊಟ್ಟೆಲಿರೋ ಮಗುನಾಗ್ಲಿ ಒಪ್ಕೊಂಡಿಲ್ಲ. ಅದೇ ನೋವು ಅವಳನ್ನ ತುಂಬಾ ಕಾಡ್ತಾ ಇತ್ತು. ಮನೆಯವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಥ ಮಾತ್ರ ಒಪ್ಕೊಂಡಿಲ್ಲ ಅಂತ. ಆದ್ರೆ ಈಗೇನಾಯ್ತು ನೋಡು, ತೀರ್ಥ ಅವಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ದಾನೆ. ಆದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಒಪ್ಕೋತಾ ಇಲ್ಲ. ಅವನು ಈಗ ಆ ಮೂರ್ತಿನ ಕೊಟ್ಟಿದ್ದಾನೆ ಅಂತಂದ್ರೆ ಅವಳನ್ನ ನಿಧಾನವಾಗಿ ಒಪ್ಕೋತಿದ್ದಾನೆ ಅಂತ ಸೂಚನೆ ಕೊಡ್ತಿದ್ದ ಹಾಗೆ ಜಾನು. ಅಲ್ಲಿಗೆ ತೀರ್ಥ ಮೊದಲನೇ ಹೆಜ್ಜೆ ಮುಂದಿಡ್ತಿದ್ದಾನೆ. ಅವಳು ಅವನನ್ನ ಇವತ್ತು ಊಟಕ್ಕೆ ಮನೆಗೆ ಕರೀತಾಳಂತೆ. ಅವನಿಗಿಷ್ಟ ಆಗಿರೋ ಕೋಳಿ ಸಾರು ಮುದ್ದೆ ಮಾಡಿ ಹಾಕ್ತಾಳಂತೆ. ಅಲ್ಲಿಗೆ ಅವ್ರ ಪ್ರೀತಿಗೆ 2ನೇ ಹೆಜ್ಜೆ ಇಟ್ಟಾಗೆ. ಅವಳು ಅನ್ಕೊಂಡ ಹಾಗೆ ಅಡ್ಗೆ ಮಾಡಿ ಬಡಿಸಿದ್ಲು ಅಂತ ಇಟ್ಕೊ, 3ನೇ ಹೆಜ್ಜೆನೂ ಮುಗ್ದ ಹಾಗೆ. ಅಲ್ಲಿಗೆ ಅವನು ಕಂಪ್ಲೀಟ್ ಆಗಿ ಅವಳ ವಶಕ್ಕೆ ಹೋದ ಹಾಗೆ. ಅಂದ್ರೆ ನಿಮ್ ರಿವೆಂಜು, ಅವಳನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನು ಎಲ್ಲ ಉಲ್ಟಾ ಹೊಡೆಯುತ್ತೆ ಅಂತೀರಾ? ಅಷ್ಟು ಸುಲಭವಾಗಿ ಸೋಲಕ್ಕೆ ನಾನು ಒಪ್ಕೊಂಡ್ಬಿಡ್ತೀನ? ಏನ್ ಮಾಡ್ತೀರಾ ಅದಕ್ಕೆ? ಈಗ ಅಣ್ಣ ಮತ್ತೆ ಅವಳು ತುಂಬಾ ಸಂತೋಷವಾಗಿದ್ದಾರಲ್ಲ. ಬರ್ಡೇ ಪಾರ್ಟಿಲಿ ಅವಳ ತಮ್ಮನ ವಿಷಯ ಅವಳಿಗೆ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ, ಅವಳಿಗೆ ಮನೆಯವ್ರು ಕಾಣಿಸ್ಲಿಲ್ಲ, ಮನೆಯವ್ರ ಖುಷಿ ಕಾಣಿಸ್ಲಿಲ್ಲ. ಸ್ವಂತ ತಂಗಿ ಅಪ್ಪ ಸಮಾಧಾನ ಮಾಡೋದಕ್ಕೆ ಬಂದ್ರು ಅವಳು ಸಮಾಧಾನ ಮಾಡ್ಕೊಳ್ಳಿಲ್ಲ ಅಂತಂದ್ಮೇಲೆ ಅವಳಿಗೆ ಆ ವಿಷಯ ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರಿರ್ಬೋದು. ನಾನು ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ಈಗ ಅವಳ ಮುಖದಲ್ಲಿ ಮೂಡಿರೋ ನಗುನ ನಾನು ವಾಪಸ್ ಕಿತ್ಕೋತೀನಿ. ರೀ ರಾಜವ್ರೆ, ಇರಿ, ಒಂದ್ 5 ನಿಮಿಷ ಒಣಗಕ್ಕೆ ಹಾಕಿದ್ದೀನಿ. ರೀ ಪರವಾಗಿಲ್ಲ ರೀ, ನಾನು ಮನೆಗೆ ಹೋಗಿ ತೊಳ್ಕೊತೀನಿ. ರೀ ರಾಜಿ, ಆಯ್ತೇನ್ರಿ? ಸುಭಾಷ್, ಒಂದ್ 5 ನಿಮಿಷ ಒಣಗ ಹಾಕಿದ್ದೀನಿ. ಏನಾಯ್ತು ಸುಬಸಪ್ಪ?
ಅಪ್ಪ ಅದು ಸುಭಾಷ್ ಅವ್ರಿಗೆ ಟೀ ಕೊಡೋದಕ್ಕಂತ ಬಂದೆ, ಶರ್ಟ್ ಮೇಲೆ ಚಲ್ಬಿಟ್ಟೆ. ಅಯ್ಯೋ ಗೊತ್ತಾಗಲ್ವ ನನಗೆ ಹೆಣ್ಮಕ್ಳು ಕೆಲಸ ಮಾಡ್ಬೇಕಾದ್ರೆ ನಿಧಾನದಲ್ಲಿ ಮಾಡಬೇಕು. ಪಾಪ ಅವ್ರ ಅಂಗಿ ಮೇಲೆಲ್ಲ ಟೀ ಚೆಲ್ಲಿದೆಯಲ್ಲವ. ತಪ್ಪಾಯ್ತಪ್ಪ. ಸುಭಾಷ್ ಬೇಜಾರು ಮಾಡ್ಕೊಬೇಡ ಕಣಪ್ಪ, ಗೊತ್ತಾಗಲ್ಲ ಅದಕ್ಕೆ. ಅಯ್ಯೋ ಪರವಾಗಿಲ್ಲ ಅಂಕಲ್, ಪಾಪ ಅವ್ರೇನು ಬೇಕು ಅಂತ ಮಾಡಲಿಲ್ಲ, ಅವರು ತಂದ್ಕೊಟ್ರು, ನಾನು ನೋಡಲಿಲ್ಲ. ಏನೇ ಆಗಲಿ ಕಣಪ್ಪ, ಹುಷಾರಾಗಿ ಮಾಡಬಾರ್ದ ಅವಳು. ಜಾಸ್ತಿ ದುಡ್ಡಿನ ಬಟ್ಟೆ ಹಾಕೊಂಡಿರ್ತೀರ ನೀವು, ಅದ್ರ ಮೇಲೆ ಟೀ ಚೆಲ್ಬಿಟ್ರೆ ಅದ್ರ ಕಾಲೆ ಎಲ್ಲ ಹೋಯ್ತದೋ ಇಲ್ವೋ. ರಾಜೇ ಏನು ನೋಡ್ತಾ ನಿಂತಿದ್ಯಾ? ವರ್ಷ ಇದನ್ನೆಲ್ಲ ವರ್ಷದ ಬರಪ್ಪ, ನೀನು ಕೂತ್ಕೋ. ನಿಧಾನಕ್ಕೆ ಮಾಡ್ಬೇಕು ಕೆಲಸಗಳನ್ನ. ಕೂತ್ಕೋ ಬರಪ್ಪ, ಕೂತ್ಕೋ. ಸುಭಾಸಪ್ಪ, ನಮ್ಮ ಸುಮ್ನಿ ಹೆಂಗವಳೆ? ನೋವೆಲ್ಲ ಮರ್ತ್ಕೊಂಡವಳ? ಇಲ್ಲ ಅಂಕಲ್, ಇನ್ನೂ ನೋವಲ್ಲೇ ಇದ್ರು. ಹೂ ಕಣಪ್ಪ, ಅವಳಿಗೆ ತಮ್ಮನ ಕಳ್ಕೊಂಡಿರೋ ನೋವು ತುಂಬ ಬಾಧಿಸ್ತಾ ಐತೆ. ನಂಗೆ ಗೊತ್ತು ಅಂಕಲ್, ರಾಜೇಶನ್ ಸ್ಥಾನನ ನನ್ನ ಕೈಲಿ ತುಂಬಕ್ಕಾಗಲ್ಲ. ಆದರೂ ಅದಕ್ಕೆ ತಮ್ಮನ ಕೊರತೆ ಕಂಡ ಹಾಗೆ ನಾನು ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಒಟ್ಟಿನಲ್ಲಿ ನಿಮ್ಮಂಥ ಒಳ್ಳೆ ಮನಸ್ಸಿರೋ ಕುಟುಂಬ ಸಿಕ್ಕಿದ್ದು ನಮ್ಮ ಸುಮ್ಮನೆ ಅದೃಷ್ಟ ಕಣಪ್ಪ. ಆ ಕೊಲೆಗಾರ ಒಬ್ಬ ಸಿಕ್ಬಿಟ್ರೆ ಅವಳು ಸರಿ ಹೋಯ್ತಾಳೇನೋ ಅಂತ ಅದೇ ಪ್ರಯತ್ನದಲ್ಲಿದ್ದೀವಿ ಅಂಕಲ್. ಕೊಲೆಗಾರ ಸಿಗಲೇಬೇಕು. ಒಂದ್ಸಲ ಕೊಲೆಗಾರನಿಗೆ ಶಿಕ್ಷೆ ಆದ್ರೆ ಆಗ್ಲೇ ಅಕ್ಕನ ಮನ್ಸಿಗೆ ಸಮಾಧಾನ ಆಗೋದು. ರಾಜೇ, ಅಂಗಿ ಒಣಗ್ತಾ ನೋಡು ಪಾಪ, ನೋಡು ಟವಲ್ ಹಾಕೊಂಡು ಓದಾಡ್ತೈತೆ ಹುಡುಗ. ಒಂದು ಕೆಲಸ ಮಾಡು, ನನ್ನ ಶರ್ಟ್ ಒಂದು ಕೊಡು. ಇಲ್ಲ ಬೇಡ ಅಂಕಲ್, ಒಣಗಿರುತ್ತೆ ನೋಡಿ. ತಗೊಳ್ಳಿ. ಇಲ್ಲ ರೀ, ನಂಗೆ ಬೇಡ. ಚೆನ್ನದಿಲ್ಲ, ತಗೊಳ್ರಿ. ಏನಾಯ್ತಪ್ಪ? ಬಿಸಿ ಇತ್ತು ಅದು. ನಿಧಾನ ಕೊಡಮ್ಮ. ಏನಾಯ್ತು? ಅಷ್ಟೊಂದು ದುಡ್ಡು ಈಗ ಯಾಕೆ ಬೇಕು ಜಾನು? ಅದನ್ನ ಕಟ್ಕೊಂಡು ನಿನಗೇನೆ? ನನಗೇನು ಬೇಕೋ ನಾನು ಅದಕ್ಕೆ ಹತ್ರ ಕೇಳ್ತಾ ಇದ್ದೀನಿ. ಅದಕ್ಕೆ ಇವಾಗೇನು ನೀವು ನಂಗೆ ದುಡ್ಡು ಕೊಡ್ತಿರೋ ಕೊಡಲ್ವೋ? ದುಡಿಯೋರ್ ಕಷ್ಟ ಏನು ಅಂತ ನಿನಗೆ ಗೊತ್ತಾಗೋವರೆಗೂ ಒಂದು ಪೈಸಾನು ಕೊಡಲ್ಲ. ನಾನು ಯಾಕೆ ಕಷ್ಟಪಡಬೇಕು? ನಮ್ಮಪ್ಪ ಆಸ್ತಿ ಮಾಡಿಟ್ಟಿಲ್ವಾ? ಅದ್ರಲ್ಲಿ ನನಗೆ ಅಂತ ಪಾಲಿಲ್ವಾ? ಮುಚ್ಚೆ ಬಾಯಿ. ಇನ್ನೊಂದ್ಸಲ ಆಸ್ತಿ ಪಾಲು ಅಂತೆಲ್ಲ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನನ್ನ ಕೆನ್ನೆ ಏನು ಬಾಕ್ಸಿಂಗ್ ಬ್ಯಾಗಾ? ಬಂದಿರಲ್ಲ ನನ್ನ ಕೆನ್ನೆಗೆ ಬಾರಿಸ್ಬಿಟ್ಟು ಹೋಗೋದಕ್ಕೆ. ಜಾನು, ಇನ್ನೊಂದು ಮಾತಾಡಿದ್ರು ನಾನು. ಅಕ್ಕ, ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜಾನು, ಅಕ್ಕ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ತಾನೆ, ಅಲ್ಲಿಗೆ ಮುಗೀತು. ಸುಮ್ಮನೆ ಯಾಕೆ ಅವ್ರಿಗೆ ಹಿಂಸೆ ಮಾಡ್ತಿದ್ಯಾ? ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಇವಾಗ ನೀವೇನಾದರೂ ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಮುಂದೆ ನಾನು ನಿಮ್ಮ ಹತ್ರ ಮಾತೇ ಆಡ್ಸಲ್ಲ. ಜಾನು, ಏನು ಮಾತಾಡ್ತಿದ್ಯಾ ನೀನು? ಈ ಮನೇಲಿ ನಿನ್ನ ಜೊತೆಗೊಬ್ರು ನಿಲ್ತಾರೆ ಅಂದರೆ ಅದು ಸಾಧನಕ್ಕ. ಅವ್ರ ಜೊತೆನೇ ಮಾತಾಡಲ್ಲ ಅಂದರೆ ಹೀಗೆಲ್ಲ ಮಾತಾಡಿ ಅವ್ರ ಮನ್ಸು ನೋಯಿಸ್ಬೇಡ ಜಾನು. ಹೋಗ್ಲಿ ಬಿಡು ಸುಮಾ, ಇವಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಇವಳು ಬದಲಾಗೋದೂ ಇಲ್ಲ. ಅದು ಸರಿ, ನೀನೇನಕ್ಕೆ ಬಂದಿದ್ದು? ಏನಾದರೂ ಬೇಕಿತ್ತಾ? ಅಕ್ಕ, ಅದು ಸಾಹೇಬ್ರಿಗೆ ನಿನ್ನೆ ಕೈ ತುತ್ತು ಕೊಡ್ಲಿಲ್ವಲ್ಲ, ಅದಕ್ಕೆ ಇವಾಗ ನಾಟಿ ಕೋಳಿ ಸಾರು ಮಾಡಿ ಕೈ ತುತ್ತು ಕೊಡೋಣ ಅಂತ ಕರೆದಿದ್ದೀನಿ. ಓಹೋ, ಪರವಾಗಿಲ್ವೇ? ಕೈ ತುತ್ತು ನಿನ್ನೆ ಅಲ್ಲಿಗೆ ಪಾಸ್ ಆಗಿತ್ತು, ಇವತ್ತಿಲ್ಲಿ ಪ್ಲೇ ಆಗ್ತಿದೆ. ವೆರಿ ಗುಡ್, ವೆರಿ ಗುಡ್. ನಡೀಲಿ ನಡೀಲಿ. ಸರಿ ಅಕ್ಕ, ಇನ್ನೇನು ಬಂದ್ಬಿಡ್ತಾರೆ, ತುಂಬ ಕೆಲಸಗಳಿದೆ, ನಾನು ಬರ್ತೀನಿ. ಒಂದು ನಿಮಿಷ ನಿಂತ್ಕೋ. ಬಾಯ್ಲಿ. ಏನಕ್ಕ? ಏನ್ ಸುಮಾ, ನಾನು ಹೇಳಿದ್ದೆಲ್ಲ ಮರ್ತೋಯ್ತಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನೇನು ಮಾಡಿದೆ ಅಕ್ಕ? ಮತ್ತಿನ್ನೇನು ಸುಮಾ, ಇವಳಿಗೂ ಸ್ವಲ್ಪ ಅಡುಗೆ ಕೆಲಸಗಳನ್ನೆಲ್ಲ ಕಲ್ಸ್ಕೊಡು ಅಂತ ಹೇಳಿರ್ಲಿಲ್ವಾ ನಿನಗೆ? ನೀನು ಒಬ್ಳೇ ಹೋಗ್ತಿದ್ಯಲ್ಲ, ಇವಳನ್ನು ಕರ್ಕೊಂಡು ಹೋಗು. ಹೋಗು. ಅದಕ್ಕೆ ಏನೀಗ? ನಿನಗೆ ದುಡ್ಡು ಬೇಕು ತಾನೆ? ನೀನು ಕೆಲಸ ಮಾಡು, ನಾನು ಕೊಡ್ತೀನಿ. ಸುಮಾ, ನೀನು ತೀರ್ಥಂಗೋಸ್ಕರ ಅಡುಗೆ ಮಾಡ್ತಿದ್ಯಾ, ತುಂಬ ಕೆಲಸ ಇರುತ್ತೆ, ಒಬ್ಳೇ ಯಾಕೆ ಕಷ್ಟಪಡ್ತೀಯಾ? ಇವಳನ್ನು ಕರ್ಕೊಂಡು ಹೋಗು. ಸರಿ, ನನಗೊಂದು ವಿಡಿಯೋ ಕಾನ್ಫರೆನ್ಸ್ ಇದೆ, ಅದು ಮುಗಿಯೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಿನ್ನ ಹೆಲ್ಪ್ಗೆ ಜಾನು ಇರ್ತಾಳೆ. ಹೋಗು ಜಾನು. ಅದಕ್ಕೆ ಜಾನು, ಬಾ ನೀನು. ಏಯ್, ಹೋಗೆ. ಜಾನು ಗೀನು ಅನ್ಕೊಂಡು ಬಂದ್ಬಿಟ್ಲು. ನೀನ್ ಕರೆದಿದ ತಕ್ಷಣ ನಾನು ಬಂದ್ಬಿಡ್ಬೇಕಾ? ಜಾನು, ನಾನೇ ನೀನ್ ದೊಡ್ಡ ದೊಡ್ಡ ಕೆಲಸ ಕೊಡಲ್ಲ. ತರಕಾರಿ ಹಚ್ಚೋದು, ಮಿಕ್ಸಿಗೆ ಹಾಕೋದು, ಈ ತರ ಸಣ್ಣ ಕೆಲಸನೇ ಕೊಡ್ತೀನಿ. ಬಾ. ನೋ, ನಾನು ಬರಲ್ಲ. ಅದಕ್ಕೆ ನಂಗೆ ಯಾವ ಕೆಲಸನೂ ಬರಲ್ಲ, ನಾನು ಹೋಗೋದು ಇಲ್ಲ. ಅದಕ್ಕೆ ಅಷ್ಟೇ. ಜಾನು, ನೀನು ಸುಮಂಗೆ ಹೆಲ್ಪ್ ಮಾಡಕ್ ಹೋಗ್ತೀಯ,
ಹೆಲ್ಪ್ ಮಾಡಬೇಕು ಅಷ್ಟೇ. ಪಾಪ ಸುಮನ ಒಬ್ಳೆ ಎಷ್ಟು ಅಂತ ಕೆಲಸ ಮಾಡ್ತಾಳೆ. ಅಟ್ಲೀಸ್ಟ್ ಇವತ್ತಾದ್ರೂ ಅವಳು ತೀರ್ಥಂಗೆ ಕೈ ತೂತ್ ಕೊಡ್ಬೇಕಲ್ವಾ? ಹೋಗು ಜಾನು, ನೀನು ಅವಳಿಗೆ ಹೆಲ್ಪ್ ಮಾಡು. ನೀನು ಕೇಳಿದ್ದನ್ನೆಲ್ಲ ಕೊಡ್ತೀನಿ, ಹೋಗು. ಸರಿ, ಇವಳು ಕರೆದ್ಲು ಅಂತ ಹೋಗ್ತಾ ಇಲ್ಲ, ನಿಮ್ ಖುಷಿಗೋಸ್ಕರ ಹೋಗ್ತಾ ಇದ್ದೀನಿ. ಸುಮ, ಇವತ್ತಾದ್ರೂ ನೀನು ತೀರ್ಥನ್ ಪ್ರೀತಿ ಗೆಲ್ಬೇಕು. ಸರಿ ಅಕ್ಕ. ಜಾನ ಬಾ. ನೀನ್ ನಡಿ. ಕೈ ತುತ್ತು ಕೋಳಿ ಸಾರು. ನಾನು ನಿಮ್ಮ ಕೊಟೇಶನ್ ನೋಡಿದೆ. ನೀವು ಹೇಳಿದ ಪರ್ಸೆಂಟೇಜಿಗೆ ಮಾಡೋಕ್ಕಾಗಲ್ಲ. ನನಗೆ 30% ಬೇಕು. ಏನು ಸರ್ ತಮಾಷೆನಾ ಸರ್? 30% ಅಂದರೆ ಏನು ಸುಮ್ಮನೆನಾ ಸರ್? ಹಿಂದಿನವರು 10% ಮಾಡ್ತೀರಿ ಸರ್, ನೀವು ಏಕ್ದಮ್ 20% ಹೇಳ್ತಿದ್ದೀರಾ. ನಾವು ಬದುಕೋದು ಬೇಡವಾ ಸರ್? ಸರ್, ಇದರ ಆಳ ಅರಿವು ಇಲ್ಲದೆ ನಾನು ಮಾತಾಡ್ತಾ ಇಲ್ಲ. ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಕೆಲಸ ಮಾಡಿಸ್ತೀರಾ, ಹೇಗೆ ಕೆಲಸ ಮಾಡಿಸ್ತೀರಾ ಅಂತ ನಾನು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಅದರ ಪ್ರಕಾರ ನೀವು ತಗೋತಿರೋ ಪರ್ಸೆಂಟೇಜ್ ತುಂಬ ಹೆಚ್ಚು. 30% ಕೊಟ್ಟರೆ ಮಾತಾಡ್ತೇನೆ. ಸರ್ ನಮ್ಮ ತಾಯಣೆ ಸರ್, ನನ್ನ ಮಕ್ಕಳಾಣೆ, ಇದರಲ್ಲಿ ನನ್ನ ಕಮ್ಮಿನೇ ಉಳಿಯೋದು ಸರ್. ಎಲ್ಲಿ ಎಷ್ಟು ಉಳಿಯುತ್ತೆ ಏನಾಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರೆಲ್ಲ ಲಾಭದಲ್ಲೇ ಇರ್ತಾರೆ. ನೀವು ಕೇಳಿದಷ್ಟು ಟೆಂಡರ್ ಕೊಟ್ಟು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡಿದ್ರೆ ನನಗೇನು ಬಂತು? ನೀವು ಬೆಳೀರಿ, ನಾನು ಬೆಳಿತೀನಿ, ಜೊತೆಗೆ ಕ್ಷೇತ್ರದ ಅಭಿವೃದ್ಧಿನೂ ಆಗಬೇಕು. ಈ 3 ಆಗುತ್ತೆ ಅಂದರೆ 30% ಬೇಕು. ಅಲ್ಲ ಸರ್, ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸರ್. ರೇ, ನಿಮ್ಗೆ ಯಾರು ಅಂತ ಗೊತ್ತಾ? ನಾನು ಹಿಂದಿನ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿರೋದೇ ನಾನು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ನಾಯಕನ ಹೋಗಿ ಕೇಳಿ ತಿಳ್ಕೊಳ್ರಿ. ಹೌದು, ನಿನಗೆ ಯಾರು ಕಡಿಮೆಗೆ ಮಾಡಿಸ್ಕೊಟ್ಟಿದ್ರೋ ಅವ್ರ ಹತ್ರ ಹೋಗಿ ಮಾಡಿಸ್ಕೊ. ನಿನ್ನ ಹಿಂದೆ ತುಂಬ ಜನ ಕಾಯ್ತಾ ಇರ್ತಾರೆ.